ನಮ್ಮ ಊರಲ್ಲಿ ಒಂದು ಎಲೆಕ್ಷನ್ ನಡೀತು. ಯಾವ ಎಲೆಕ್ಷನ್ ಅಂತ ಬೇಡ. ನಡೆದಾಗ ಆ ಎಲೆಕ್ಷನ್ಗೆ ನಿಂತಂಥ ವ್ಯಕ್ತಿ ನಮ್ಮಲ್ಲಿಗೆ ಬಂದರು. ಬಂದವರು ಹೇಳಿದರು, ಹೀಗೆ ಎಲೆಕ್ಷನ್ ಇದೆ, ನೀವು ಪೆಂಡುಲಮಲ್ಲಿ ನೋಡಿ ವಿನ್ ಆಗುತ್ತೆ ಅಂತ ಕೇಳಿದರು. ನಾನು ನೋಡಿದೆ. ನೋಡಿದ ತಕ್ಷಣ ಹೇಳಿದೆ, ಸ್ವಲ್ಪ ಕಷ್ಟ ಇದೆ, ನೋಡ್ಕೊಳ್ಳಿ, ಬೇರೆಯವ್ರ ಹತ್ರ ಮಾತಾಡಿಸಿ ಅಂತ ಹೇಳಿದೆ. ಅವರೇನು ಮಾಡಿದರು, ಬೇರೆಯವರ ಸಂಪರ್ಕ ಮುಖಾಂತರ ನನ್ನ ಗುರುಗಳ ಹತ್ರ ಹೋದರು. ಗುರುಗಳ ಹತ್ರ ಹೋದಾಗ ಗುರುಗಳ ಹತ್ರ ಹೇಳಿದ್ರಂತೆ, ಹೀಗೆ ಒಬ್ಬರು ಪೆಂಡುಲಮಲ್ಲಿ ಹೇಳಿದರು, ಹೀಗೆ ಯಾರ ನೋಡಿ. ಅವ್ರಿಗೆ ತಕ್ಷಣ ಕೇಳಿದ್ರು, ಯಾರು ಮರ ಆ ವ್ಯಕ್ತಿ, ನನ್ನಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಇವತ್ತೇನಾಗುತ್ತೆ, ನನ್ನ ಹತ್ರ ಆಗೋದಿಲ್ಲ, ಆಗೋದು ಮಾತ್ರ ನಾನು ಮಾಡಬೇಕು, ಆಗೋದು ಬೇರೆ ಯಾರು ಮಾಡುವಂಥ ಪುಣ್ಯಾತ್ಮನ ಇರುತ್ತೆ ಅವರ ಬಳಿ ಕಳಿಸಬೇಕು. ಅದು ಅವರಿಗೆ ವಿಚಿತ್ರ ಅನಿಸಿತು. ಯಾರಪ್ಪ ಇವತ್ತಲ್ಲಿ ನನ್ನಲ್ಲಿ ಕಳಿಸ್ತಾರೆ, ಅವ್ರಿಗೇನಾದರೂ ಮಾಡ್ಬೋದಿತ್ತಂತ. ನನ್ನ ಕಡೆಗೆ ಅವರಲ್ಲಿ ಹೋದಾಗ ಅವ್ರು ಕರ್ಕೊಂಡು ಹೋದರು, ನಿಮ್ಮನ್ನು ಬರಲಿಕ್ಕೆ ಹೇಳಿದ್ದಾರೆ ಅಂತ. ಹೋದಾಗ ಅವರು ಏಕಾಏಕಿ ಬಂದು ನನ್ನನ್ನು ತಬ್ಬಿದ್ರು. ಹೇಳಿದ್ರು, ನಿನ್ನ ಹತ್ರ ಎಲ್ಲ ಇದೆ, ನಿನಗೆ ಒಂದು ಗುರುವಿನ ಅಗತ್ಯ ಇದೆ, ನಾನು ದೀಕ್ಷೆ ಕೊಡ್ತೀನಿ ಅಂತ ಹೇಳಿದರು. ಅವರು 14 ವರ್ಷ ಹಿಮಾಲಯದಲ್ಲಿ ಘೋರ ಸಾಧನೆ ಮಾಡಿದವರು. ಅವರದು ಪುಸ್ತಕ ಇತ್ತು ಒಂದು, ಅವರಿಗೂ ಮಗ ಇದ್ದರು ಒಬ್ಬರು, ಪ್ರವೀಣ್ ಬಾಬಾ. ಪುಸ್ತಕ ಇತ್ತು. ಅವರು ತಕ್ಷಣಕ್ಕೆ ತಂದು ನನ್ನ ಕೈಲಿಟ್ಟರು, ಇದು ನನ್ನ 14 ವರ್ಷದ ಸಾಧನೆ, ನೀನು ಮುಂದುವರಿಸಿಕೊಂಡು ಹೋಗಂತ. ಎಲ್ಲಿ ಗುರುಗಳು ಸಿಗ್ತಾರೆ ಆಗೋದು. ಅವರೇ ಕಡೆಗೆ ಬಂದು ನಾಮಕರಣ ಮಾಡಿ ದೀಕ್ಷೆ ಕೊಟ್ಟರು. 2018ರಲ್ಲಿ ದೀಕ್ಷೆ ತಗೊಂಡೆ. ಅಲ್ಲಿ ತನಕ ಸಾಮಾನ್ಯ ಜೀವನ ರಜತ್ ಪ್ರವೀಣ್ ರಾಜ್. 2018 ನಂತರ ಶ್ರೀ ಸಾಯಿ ಈಶ್ವರ್ ಗುರುಜಿ ಅದೇ. ಸೊ ಏನೇನೆಲ್ಲ ಬದಲಾವಣೆಗಳಾಯ್ತು ಅವತ್ತಿಂದ ನಡೆದ ಘಟನೆಗಳು, ಬೆಳವಣಿಗೆಗಳು ಒಂದಷ್ಟು ಅದು ಎನಿಸಲಿಕ್ಕೆ ಸಾಧ್ಯವೂ ಇಲ್ಲ. ಅದನ್ನು ಹೇಳಿದರೆ ನನ್ನೊಟ್ಟಿಗೆ ಇದ್ದವರಿಗೆ ಗೊತ್ತಿದೆ, ಹೊರಗಿನವ್ರು ನಂಬಲಿಕ್ಕೂ ಸಾಧ್ಯ ಇಲ್ಲ. ಜನಗಳು ಬರಲಿಕ್ಕೆ ಪ್ರಾರಂಭವಾಗ್ತಿದ್ರು. ಆಗ 17ರಲ್ಲಿ ಜನಗಳು ಬರ್ತಾಯಿದ್ರು. ನಾನು ದೀಕ್ಷೆ ತಗೊಳ್ಳೋ ಮೊದಲೇ ನಮ್ಮಲ್ಲಿ ಜನಗಳು ಬರ್ತಾಯಿದ್ರು. ನಾನು ಡೌಸಿಂಗ್ ಕನ್ಸೆಷನಲ್ಲಿ ಬಿಟ್ಟಿದ್ದೆ. ಅಲ್ಲಿ ನಾನು ದೇವರನ್ನು ಇಡುವಂಥ ಯೋಜನೆ ಮಾಡಲಿಲ್ಲ. ಖಾಲಿ ಒಂದು ಫೋಟೋ ಇತ್ತು ಶಿರ್ಡಿ ಸಾಯಿಬಾಬರದು, ಸಾಕು. ಬೇರೆ ಮೂರ್ತಿ, ದೇವಸ್ಥಾನ, ಗುಡಿ, ಗೋಪುರ ಏನೂ ಬೇಡ. ಬಂದವರು ಅಲ್ಲಿರ್ತಾರೆ, ನನ್ನ ಹತ್ರ ಮಾತಾಡ್ತಾ ಹೋಗೋದು, ಅಷ್ಟೇ ಯೋಚನೆ ಇತ್ತು. ಅದು ದೇವಸ್ಥಾನ ಮಾಡುವಂಥದ್ದು, ಗುಡಿ ಮಾಡುವಂಥದ್ದು ಇಲ್ಲವೇ ಇಲ್ಲ ನನ್ನ ಹತ್ರ. ಹೀಗೆ ಒಂದಿನ ಏನಾಯ್ತು ಅಂತ ಹೇಳಿದರೆ, ನಾಳೆ ದೇವರ ಫೋಟೋ ಇಟ್ಟು ಅಲ್ಲಿ ಪೂಜೆ ಪ್ರಾರಂಭ ಮಾಡೋದು, ದೀಪ ಇಟ್ಟು, ಅಷ್ಟೇ. ಬೇರೆ ಅದಕ್ಕೆ ದೊಡ್ಡ ಆಡಂಬರ ಇಲ್ಲ. ಎನಿಸಿ ಎಲ್ಲ ತಯಾರು ಮಾಡಿ ನಾನು ಹೋಗಿ ಮಲಗಿದೆ. ಒಂದು ದಿನ ಗ್ಯಾಪ್ ಇದೆ. ಅದು ನಡೆದು ಇವತ್ತು ಅಂತ ಹೇಳಿದ್ರೆ ನಾಳ್ದು, ಮಧ್ಯದಲ್ಲಿ ಒಂದಿನ ಗ್ಯಾಪ್ ಇದೆ. ಮಲಗಿದಾಗ ರಾತ್ರಿ ಮಲಗಲಿಕ್ಕೆ ಆಗ್ತಾಯಿಲ್ಲ ನನಗೆ. ಕನಸಲ್ಲಿ ಭಾವನೆ ಬರೋದು, ಪಾದುಕೆ ಬರೋದು, ಅದೆಲ್ಲ ಕಾಣ್ತಾ ಇದೆ. ಸುಮಾರು ಮಧ್ಯದಲ್ಲಿ ನನಗೊಂದು ಕನಸು ಬಂತು, ಪಾದುಕೆ ಇಡಬೇಕು, ಗುರು ಪಾದುಕೆ ಬೇಕು. ನಾನು ಹೇಳಿದೆ, ಹೇಗಿಡೋದು, ನಾನು ಮಾತಾಡ್ತಿದ್ದೀನಿ ಕನಸಲ್ಲಿ, ಒಂದು ದಿನ ಇರೋದು, ಯಾರು ಮಾಡಿ ಕೊಡ್ತಾರೆ ಪಾದುಕೆ, ಸಾಧ್ಯ ಇಲ್ಲ. ನಾನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದ ಕಾರಣ ನಂದು ಕಾರ್ಪೆಂಟ್ರ್ ಇದ್ದರು ಒಬ್ಬರು, ನಾನು ವರ್ಕ್ ಅವ್ರಿಗೆ ಕೊಡ್ತಾಯಿದ್ದೆ. ಆ ಮನುಷ್ಯ ಹೇಗೆ ಅಂತ ಹೇಳಿದರೆ, ಇವತ್ತು ಕೆಲಸ ಹೇಳಿದರೆ 4 ದಿನ ಬಿಟ್ಟು ಬರೋದು ಮಾತಾಡಲಿಕ್ಕೆ, ಅಷ್ಟು ಬ್ಯುಸಿ. ಅಂತೂ ಕೆಲಸ ಅಂತೂ ನಂಬರ್ 1 ಆ ವ್ಯಕ್ತಿ. ನನಗೆ ಗೊತ್ತಿದೆ ಅವನಿಗೆ ಒಂದು ದಿನಕ್ಕೆ ಮಾಡಿಕೊಡೋದಿಲ್ಲ, ಬೇಕು ದಿನ. ಅದಕ್ಕೆ ನಾನು ಆಗ್ತಾಯಿಲ್ಲ, ಇಲ್ಲ ಆಗಲೇಬೇಕಂತ ಬೆಳಗ್ಗೆ ಬೇಗ 5 ಗಂಟೆಗೆ ಬಂದು ಕೂತ್ಕೊಂಡೆ. ಒಂದು ಪ್ಲ್ಯಾನ್ ಮಾಡಿದೆ, ಪಾದುಕೆ ಹೇಗೆ ಬರಬೇಕು, ಫೋಟೋಸ್ ಇಡ್ತೀವಿ, ಬಾಕ್ಸ್ ಬೇಕು ಅದಕ್ಕೆ ಪಾದುಕೆ. ಒಂದು 7:30 ಹೊತ್ತಿಗೆ ಅವನಿಗೆ ಫೋನ್ ಮಾಡಿದೆ, ನಮ್ಮ ಕಾರ್ಪೆಂಟ್ರಿಗೆ, ಸ್ವಲ್ಪ ಬಂದು ಹೋಗು ಮಾರಾಯ ಅಂತೇಳಿ. ಏನಂತ ಕೇಳಲಿಲ್ಲ, ತಕ್ಷಣಕ್ಕೆ ಬಂದ. ಯಾವತ್ತು 4 ದಿನ ಬಿಟ್ಟು ಬರೋ ತಕ್ಷಣಕ್ಕೆ ಬಂದ. ನಾನು ಹೇಳಿದೆ ಅವನಿಗೆ, ನೋಡಿ ನನಗೆ ಅಲ್ಲಿ ಪಾದುಕ ಇಡಲಿಕ್ಕಿದೆ, ನಾಳೆ ಒಂದಿನಿದೆ, ನಾಳೆಗೆ ನನಗೆ ಬೆಳಿಗ್ಗೆ ಬೇಕು, ಏನಾದರೂ ಮಾಡಿಕೊಡು. ಆಚೆ ನೋಡಿದೆ, ಆಯಿತು ಅಂಥೇಳಿ ಹೋಗಿ ರೆಡಿಯೇ ಮಾಡಿದ. ಸಂಜೆ ಅದನ್ನು ತರಲಿಕ್ಕೆ ನಮ್ಮ ಮಕ್ಕಳನ್ನು ಕಳಿಸಿದ್ದೆ. ನಾನು ಫೋನಲ್ಲಿ ಕೇಳಿದೆ, ಏನು ಮಾರ ಭಾರಿ ವಿಚಿತ್ರ, ಯಾವತ್ತು ಈ ರೀತಿ ನೀನು ಕೆಲಸ ಮಾಡೋದಿಲ್ಲ ಮಾರ, ಇಷ್ಟು ದಿನ ಹೇಗೆ ಮಾಡಿದೆ. ಇಲ್ಲ, ನನಗೆ ಆ್ಯಕ್ಚುಲಿ ಆ ದಿನ ಅವನಿಗೆ ಬ್ಯುಸಿ ಕೆಲಸ ಇತ್ತು, ಅವರ ಕೆಲಸದವರು ಬರೋದನ್ನು ಕಡೆಗೆ ಮೂಮೆಂಟಲ್ಲಿ ಬರೋದಿಲ್ಲ ಅಂತ ಹೇಳಿದರು. ಇವ್ರಿಗೆ ಕೆಲಸ ಇಲ್ಲ, ಹಾಗಾಗಿದ್ದು ಕೆಲಸ ಆಯಿತು. ಕಡೆಗೆ ಪಾದುಕೆಟ್ಟು ಪ್ರತಿಷ್ಠೆ ಮಾಡಿ ಅಷ್ಟೇ ಇತ್ತು, ದೊಡ್ಡ ಪೂಜೆ ಏನಿಲ್ಲ. ಗುರುವಾರ ಪೂಜೆ ಆಗ್ತಾಯಿತ್ತು. ಪೂಜೆ ಏನಿಲ್ಲ, ಬಂದವರಿಗೊಂದು ಹಣ್ಣು ಕೊಡೋದು ಅಷ್ಟೇ ಇತ್ತು. ನಮಗೇನಂತೇಳಿದರೆ ಬಂದವ್ರಿಗೆ ಏನಾದರೂ ಕೊಡಬೇಕು.
ಖಾಲಿ ಕೈಲಿ ಹೋಗಬಾರ್ದು. ನನಗೆ ತೃಪ್ತಿ ಏನಂತ ಹೇಳಿದರೆ, ಏನಾದರೂ ಈಗಲೂ ನಮ್ಮ ಮಠದಲ್ಲಿ ದೇವಸ್ಥಾನಕ್ಕೆ ಬಂದಾಗ ಖಾಲಿ ಕೈಯಿಂದ ಯಾರನ್ನು ಕಳಿಸೋದಿಲ್ಲ. ಬಂದವರಿಗೆ ಒಂದು ಬಾಳೆನಾದರೂ ಕೊಡಬೇಕು. ಯಾರು ಬಂದು ಎಷ್ಟೇ ಜನ ಬರಲಿ, ಏನಾದರೂ ಅವ್ರ ಕೈಯಿಂದ ಇಟ್ಕೊಂಡು ಹೋಗ್ಬೇಕು, ಖಾಲಿ ಕೈಲಿ ಹೋಗ್ಲಿಕ್ಕಿಲ್ಲ. ಅದು ನಮ್ಮದು ಬಾಬನ ತತ್ವ ಕೂಡ ಅದೇ ರೀತಿ ಇದೆ. ಅದು ಎಲ್ಲ ಆಯಿತು, ಜನಗಳು ಬರಲಿಕ್ಕೆ ಪ್ರಾರಂಭವಾಯಿತು. ಗುರುವಾರ ಜನ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಬ್ಬ ಬಂದರೆ ಪ್ರಥಮ ಹಂತದಲ್ಲಿ ಒಂದು 10 ಜನ 15 ಜನ, ಎಲ್ಲೇ ಒಂದು ಪಕ್ಕದಲ್ಲಿ ಹೋಟ್ಲಿಂದ ಒಂದು 10 ಊಟ ತಂದು 20 ಜನ ಊಟ ಮಾಡ್ತಿದ್ವಿ. ಮತ್ತು ಗುರುವಾರ ಇನ್ನೂ ಜಾಸ್ತಿ ಆಯಿತು. ಜನಗಳು ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು. ಅಲ್ಲಿ ನನ್ನ ಹತ್ರ ಒಂದು ಬಾಲ್ಯದಲ್ಲಿ ಒಂದು ಡ್ರೀಮ್ ಇತ್ತು. ನಾನು ತುಂಬ ಶ್ರೀಮಂತನಾಗಬೇಕು, ರಸ್ತೆ ಬದಿಯಲ್ಲಿದ್ದವರಿಗೆ ಊಟ ಕೊಂಡೋಗಿ ಕೊಡಬೇಕು, ಪ್ರಾಣಿ ಪಕ್ಷಿಗಳಿಗೆ ಊಟ ಕೊಡಬೇಕು. ಇದು ನನ್ನದು ಬಾಲ್ಯದ ಡ್ರೀಮ್. ಅದು ದೊಡ್ಡಾದ ನಂತರ ಮಾಡಬೇಕಂತ ಇತ್ತು. ದೇವರು ದುಡ್ಡು ಮಾಡಲಿಕ್ಕೆ ಬಿಡಲಿಲ್ಲ, ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಹಾಗೆ ಸೇವೆ ಪ್ರಾರಂಭವಾಯಿತು. ಆ ಸೇವೆ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಏನಾಗಿ ಹೋಯಿತು ಗೊತ್ತಿಲ್ಲ. ಒಂದು ದಿನ ಶಿರಡಿಗೆ ಹೋದೆ ನಾನು, ಸಾಯಿಬಾಬಾನಲ್ಲಿ. ಶಿರಡಿಗೆ ಹೋಗಿ ಅಲ್ಲಿಂದ ಶನಿಶಿಂಗಣಪುರ ಹೋಗ್ತಾ ದಾರಿ ಮಧ್ಯದಲ್ಲಿ ಕಬ್ಬಿನ ಒಂದು ಜ್ಯೂಸ್ ಮಾಡುವಂಥ ಶಾಪ್ ಇತ್ತು. ಅಲ್ಲಿ ನಿಂತೆ ಜ್ಯೂಸ್ ಆಗ್ತಾಯಿತ್ತು. ನಾನು ಈಚೆ ಬರುವಾಗ ಒಂದು ಹೋಟ್ಲು ಮುಂದೆ, ರೆಸ್ಟೋರೆಂಟ್ ಮುಂದೆ ಒಂದು ಹೆಂಗಸು ಊಟ ಕೇಳ್ತಾ ಉಂಟು. ಆ ಹೋಟೆಲಿನ ಯಜಮಾನ ಆ ಹೆಂಗಸನ್ನು ನೀರು ಹಾಕಿ ಚೆಲ್ತಾ ಉಂಟು, ನೀನು ಹೋಗಿ ನಿಲ್ಬಾರ್ದು ಅಂತೇಳಿ. ನನಗದು ನೋಡಲಿಕ್ಕೆ ಆಗಲಿಲ್ಲ. ಹತ್ತಿರ ಹೋಗಿ ಏನಂತ ಕೇಳಿದೆ. ಅಲ್ಲ, ಅವ್ರದ್ದು ಯಾವತ್ತು ಬರೋದು ಯಾವ್ಲೇನಿಲ್ಲ, ಕಿರಿಕಿರಿ ಮಾಡ್ತಾರೆ, ಅವ್ರಿಗೇನು ಬೇಕು ಕೇಳಿದೆ. ಊಟ ಬೇಕಂತ ಹೇಳಿದರು. ನಾನು ಹೇಳಿದೆ, ಅವರಿಗೆ ಎಷ್ಟು ಊಟ ಬೇಕಷ್ಟು ಕೊಟ್ಟು ಬಿಡಿ, ದುಡ್ಡು ನಾನು ಕೊಡ್ತೇನೆ ಅಂತ ಹೇಳಿದೆ. ಅವ್ರು ಒಳಗೆ ಹೋದರು, ಊಟ ಎಲ್ಲ ಕಟ್ಟಿದ್ರು, ಆ ಹೆಂಗಸಿಗೆ ತಂದು ಕೊಟ್ಟರು. ಎಷ್ಟಾಯ್ತು ಅಂತ ಕೇಳಿದೆ, ದುಡ್ಡು ಬೇಡ ಹೇಳಿದರು. ಪರಿವರ್ತನೆ ನೋಡಿ ಅವರ ಮನಸ್ಸು. ನಾನು ಹೇಳಿದೆ, ಎಲ್ಲಿವರೆಗೆ ಈ ಹೆಂಗಸು ಇಲ್ಲಿ ಬಂದು ಊಟ ಕೇಳುತ್ತಾ ಅಲ್ಲಿ ತನಕ ಊಟ ಕೊಡಿ, ದುಡ್ಡು ನಾನು ನಿಮ್ಗೆ ಇಷ್ಟು ಕೊಟ್ಟು ಹೋಗ್ತೇನೆ ಅಂತ ಹೇಳಿದೆ. ಅವರು ಹೇಳಿದರು, ಬೇಡ, ಯಾವತ್ತು ಬಂದು ನಾನು ಊಟ ಕೊಡ್ತೇನೆ ಅಂತೇಳಿ ಅಲ್ಲಿ ಪರಿವರ್ತನೆಯಾಗಿ ಊಟ ಪ್ರಾರಂಭವಾಯಿತು. ಅಲ್ಲಿಂದ ಅದು ಮುಗಿಸಿ ನಾನು ಬೆಂಗಳೂರಿಗೆ ಬರಲಿಕ್ಕಿತ್ತು. ಬೆಂಗಳೂರಿಗೆ ಬಂದೆ. ನಮ್ಮ ಆತ್ಮೀಯರೊಬ್ಬರು ಬೆಂಗಳೂರಲ್ಲಿದ್ದಾರೆ. ಅವ್ರ ಹತ್ರ ಹೇಳಿದೆ, ನಂದು ಈಗ ಒಂದು ಯೋಜನೆ ಇದೆ, ಹೇಗೆ ಮಾಡ್ಬೋದಾ, ಹಸಿದವರಿಗೆ ಒಂದು ಅನ್ನ ಕೊಡುವಂಥ ಯೋಜನೆ ಇದೆ, ನನ್ನ ಹತ್ರ ಈಗ ಏನಿಲ್ಲ, ಪ್ರಾರಂಭ ಮಾಡ್ಬೋದಾ ಅಂತ ಕೇಳಿದೆ. ನೀವು ಮಾಡಿ, ನಿಮ್ಗೇನು ಬೇಕು ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿದರು. ಅವ್ರು ಪ್ರಥಮ ಹಂತದಲ್ಲಿ ನನಗೊಂದು ಸಹಾಯ ಮಾಡಿದರು. ಅಲ್ಲಿಂದ ಅವರೇ ಹೆಸರು ಕೊಟ್ಟರು, ಸಾಯ್ತುತ್ತು ಅಂತೇಳಿ ಅಂತ. ಅಲ್ಲಿಗೆ ಸಾಯ್ತುತ್ತು ಅಂತ ಹೆಸರಾಯಿತು. ಅಲ್ಲಿಂದ ಆ ಸೇವೆ ಪರಮಾತ್ಮನಿಗೆ ತಲುಪಿತು. ಇವತ್ತು ನೀವು ಪ್ರವೀಣ್ ಬಾಬಾರನ್ನು ಮೀಟ್ ಮಾಡಿದ್ದು ಹೇಗೆ, ಅದೇ ಹೇಳ್ತಾ ಇದ್ರಿ. ಅಲ್ಲೇ ಪ್ರವೀಣ್ ಬಾಬರಲ್ಲಿ ಹೋಗಿ ನಾನು ಅವರ ನಂತರ ದೀಕ್ಷೆ ತಗೊಂಡೆಲ್ಲ. ಈಗ ಅವರಲ್ಲಿ ಹೋದ ನಂತರ ಅವರು ನನಗೆ ಅವರ ಪುಸ್ತಕ ಕೊಟ್ಟರು, ಅವರು ಸಾಧನೆ, ಅದು ಬಳಿಕ ದೀಕ್ಷೆ ತಗೊಂಡೆ. 2008 ಅದಾದ ನಂತರ ನಿರಂತರ ಸಂಪರ್ಕ. ನಾನು ಅವ್ರ ಹತ್ರ ಹೋಗ್ತಾ ಇದ್ದೆ. ಅವರು ಏನಾದರೂ ಪೂಜೆ ಇದ್ದರೆ ನನ್ನನ್ನು ಕರಿತಿದ್ರು. ನನಗೆ ಹೇಗೆ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂಥದ್ದೊಂದು ಪ್ರೀತಿ ಇದೆ ಅವ್ರ ಹತ್ರ. ಇವತ್ತಿಗೂ ಪ್ರೀತಿ ಇದೆ, ಅದು ಸಾಧ್ಯನೇ ಇಲ್ಲ ಹೇಳಲಿಕ್ಕೆ. ಅವರು ಗುರುಗಳಾಗೆ ಇನ್ನೂ ಇದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ. ತುಂಬ ದೊಡ್ಡ ಸಾಧಕರು ಅವರು, ಸಾಧಾರಣ ಸಾಧಕರಲ್ಲ. ಈಗಲೂ ಬೇರೆ ಶಿಷ್ಯಂದ್ರಿಗೂ ದೀಕ್ಷೆ ಕೊಡ್ತಾ ಇದ್ದಾರೆ. ನಾನು ಏನಲ್ಲ, ಎಲ್ಲ ಇವತ್ತು ನಾನು ಏನು ಮಾಡ್ತಾ ಇದ್ದೇನಾ, ಅವರು ಮಾಡಿದಂಥ ಸಾಧನೆಯ ಫಲದ ಒಂದು ಚೂರು ತುಂಡು ನನ್ನ ಹತ್ರ ಇದೆ, ಪರಿಪೂರ್ಣ ಅಲ್ಲ ಅಂತ. ಇವತ್ತಿಗೂ ನಾನು ಅವರನ್ನು ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನನ್ನ ಪ್ರತಿ ಕ್ಷಣಗಳನ್ನು ಅವರಿಗೆ ಹೇಳ್ತೀನಿ, ಗುರುಗಳೇ ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಗುರುಗಳೇ ನಾನು ಆ ಬಾಂಧವ್ಯವನ್ನು ಇಟ್ಕೊಂಡಿದ್ದೀನಿ. ಅವರಿಗೆ ನೋವು ಮಾಡಲಿಲ್ಲ. ಹಾಗಾಗಿ ನನ್ನ ಈ ವಿದ್ಯೆಗಳೆಲ್ಲ ಒಳ್ಳೆ ರೀತಿಯಲ್ಲಿ ಹೋಯಿತು. ಇವತ್ತೇನಂತ ಹೇಳಿದ್ರೆ ವಿದ್ಯೆಗಳನ್ನು ಕಲಿತಾರೆ, ಇಲ್ಲ ಅಂತಲ್ಲ. ನಮ್ಮಲ್ಲಿ ದೀಕ್ಷೆ ಕೊಡುವಂಥ ಕ್ರಮ ಇದೆ. ಪೆಂಡುಲಮ್ಗೆ ದೀಕ್ಷೆ ಇಲ್ಲ, ಪೆಂಡುಲಮ್ ಸ್ಟೂಡೆಂಟ್, ಪೆಂಡುಲಮ್ ಶಿಷ್ಯರಂತ ನಾನು ಹೇಳೋದಿಲ್ಲ, ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು. ಇದಕ್ಕೂ ಗುರುಕುಲಕ್ಕೂ ಸಂಬಂಧ ಏನು ಅಂದರೆ, ಇಲ್ಲಿ ನಿಮಗೆ ಯಾವ ಕಲೆ ಇರುತ್ತೋ ಅದನ್ನು ನೀವು ಪೋಷಿಸ್ತೀರಾ. ಯಾವ ವಿದ್ಯೆಯನ್ನು ಕಲಿತು ಅದನ್ನು ಮುಂದುವರಿಸಿ ಸಾರ್ವಜನಿಕವಾಗಿ ಪಬ್ಲಿಕ್ ಸರ್ವಿಸ್ಗೆ ಹೋಗುವಾಗ ನಾವು ನಿಮಗೆ ದೀಕ್ಷೆ ಕೊಡುವಂಥ ಒಂದು ಕ್ರಮ ಇದೆ.